ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆನಂದ್. ಇವತ್ತು ಮುಂಜಾನೆ ಬೈಕ್ ಮೇಲೆ ಶಾಲೆಗೆ ಹೋಗುವಾಗ ಒಬ್ಬ ವಿದ್ಯಾರ್ಥಿ ಡ್ರಾಪ್ ಕೇಳ್ತಾನೆ. ಅವನನ್ನು ಬೈಕ್ ಮೇಲೆ ಕುಳಿಸ್ಕೊಂಡು ಹೋಗ್ತಿದ್ದೆ. ದಾರಿ ಮಧ್ಯದಲ್ಲಿ ಒಂದು ನಾಯಿ ಮರಿ ಯಾರೋ ರೋಡ್ ಮೇಲೆ ಬಿಟ್ಟು ಹೋಗಿದ್ರು. ಆ ಮರಿ ಗಾಲಿ ಮಧ್ಯೆನೇ ಬಂದ್ಬಿಟ್ಟು ತಕ್ಷಣ ಗಾಡಿ ನಿಲ್ಲಿಸಿ ಆ ಹುಡುಗನಿಗೆ ಹೇಳಿದೆ, ಸ್ವಲ್ಪ ನಾಯಿ ಮರಿ ರೋಡ್ ದಂಡಿಗೆ ಹೋಗಿ ಬಿಟ್ಟು ಬಾ ಅಂತ ಹೇಳಿದೆ. ಆ ಹುಡುಗ ಗಾಡಿ ಮೇಲಿಂದ ಇಳಿದುಕೊಂಡು ತಕ್ಷಣ ನಾಯಿ ಮರಿಯನ್ನು ತೆಗೆದು ಹೋಗಿ ನಾಯಿ ಮರಿಯನ್ನು ದೂರಕ್ಕೆ ಹೋಗಿ ಬಿಟ್ಟು ಬಂದ. ಮತ್ ಬಂದು ಬೈಕ್ ಮೇಲೆ ಕೂತ್ಕೊಂಡ. ಹಾಗೆ ಮಾತಾಡಿಸ್ತಾ ಯಾವ ಶಾಲೆಗೆ ಹೋಗ್ತೀಯಾ ಅಂತ ಕೇಳಿದೆ. ನಾನು ಅಗ್ರಹಾರ ಪ್ರೌಢ ಶಾಲೆಗೆ ಹೋಗ್ತೀನಿ ಸರ್ ಅಂತ ಹೇಳಿದ. ಹಾಗೆ ಹೋಗುವಾಗ ನನಗೆ ಕೇಳಿದ, ಸರ್ ಅದನ್ನ ನಾಯಿ ಮರಿ ಯಾಕೆ ನನಗೆ ದೂರ ಹೋಗಿ ಬಿಟ್ಟು ಬಾ ಅಂತ ಹೇಳಿದ್ರಿ ಅಂತ ಕೇಳಿದೆ. ಅವಾಗ ನಾ ಅವನಿಗೆ ಹೇಳಿದೆ, ಇದೇ ತರ ನಾ ಶಾಲೆಗೆ ಹೋಗೋ ಒಂದಿನ ಒಂದು ನಾಯಿ ಮರಿ ಯಾರೋ ರೋಡ್ ಮೇಲೆ ಬಿಟ್ಟು ಹೋಗಿದ್ರು. ಅದನ್ನ ನೋಡಿ ನಾನು ಹಾಗೆ ಶಾಲೆಗೆ ಹೋಗ್ಬಿಟ್ಟೆ. ಸಾಯಂಕಾಲ ಸ್ಕೂಲ್ ಮುಗಿಸ್ಕೊಂಡು ಬರುವಾಗ ಅದೇ ರೋಡ್ ದಿಂದ ವಾಪಸ್ ಬರ್ತಿದ್ದೆ. ಆ ನಾಯಿ ಮರಿ ಮೇಲೆ ಯಾರೋ ಬೈಕ್ ಹಾಸ್ಕೊಂಡು ಹೋಗ್ಬಿಟ್ಟಿದ್ರು. ಅದನ್ನ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಆ ನಾಯಿ ಮರಿ ನಾನು ಹೋಗುವಾಗ ಯಾಕೆ ದೂರ ಬಿಟ್ಟು ಹೋಗ್ಲಿಲ್ಲ ಅಂತ ಬೇಜಾರಾಯ್ತು. ಅವತ್ತಿಂದ್ರ ನಾ ಯಾವುದೇ ನಾಯಿ ಮರಿ ಆಗ್ಲಿ ಬೆಕ್ಕಿನ ಮರಿ ಆಗ್ಲಿ ರೋಡ್ ಮೇಲೆ ಇದ್ರೆ ಅವುಗಳನ್ನ ದಂಡಿಗೆ ಹೋಗ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ಅವನಿಗೆ. ಆ ಹುಡುಗನ ತುಂಬಾ ಖುಷಿ ಆಯ್ತು. ಇದರಿಂದ ನಾವು ಏನ್ ತಿಳ್ಕೊಬೇಕಂದ್ರೆ, ಅವು ಪಾಪ ಮೂಕ ಪ್ರಾಣಿಗಳು. ಅವುಗಳನ್ನು ರಸ್ತೆ ಮಧ್ಯದಲ್ಲಿ ರಸ್ತೆ ಪಕ್ಕದಲ್ಲಿ ತಂದ್ಬಿಟ್ಟು ಹೋಗ್ತಾರೆ. ಪ್ರಾಣಿಗಳು ಪಾಪ ಅವಕ್ಕೆ ಏನೂ ಗೊತ್ತಾಗಲ್ಲ. ರಸ್ತೆ ಮಧ್ಯೆ ಬಂದು ನಿಂತ್ಕೋತಾವೆ. ಯಾರಾದ್ರೂ ವಾಹನಗಳು ಹಾಕೊಂಡು ಹೋಗ್ಬಿಡ್ತಾರೆ. ಪಾಪ ಅವಗೂ ಒಂದು ಜೀವ ಇರುತ್ತೆ. ಆದ ಕಾರಣ ಯಾರೂ ಕೂಡ ನಾಯಿಗಳನ್ನಾಗ್ಲಿ ಬೆಕ್ಕುಗಳನ್ನಾಗ್ಲಿ ರೋಡ್ ಮಧ್ಯೆ ತಂದು ಬಿಡಬೇಡಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ಆದ್ರೂ ಇನ್ಮುಂದೆ ಎಚ್ಚೆತ್ಕೊಳ್ಳಿ. ಧನ್ಯವಾದಗಳು.